ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ವೇಸ್ಟ್ ಬಾಟಲಿನಿಂದ ಯಾವ ರೀತಿ ಬಳೆಯನ್ನು ಆರ್ಗನೈಸ್ ಮಾಡ್ಕೊಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವೇಸ್ಟ್ ಬಾಟಲ್ನ ಕ್ಯಾಪ್ಗಳಿರುತ್ತಲ್ಲ ಅದನ್ನು 2 ತೊಗೊಂಡು ನಾವು ಈ ರೀತಿ ಕಿಚನ್ನ ಇವಾಗ ನಾವು ಪ್ಲಗ್ ಇರುತ್ತಲ್ಲ ಆ ಪ್ಲೇಸ್ಗಳಲ್ಲಿ ನಾವು ಸ್ವಿಚ್ ಬೋರ್ಡ್ಗಳು ಪ್ಲಗ್ ಸೈಡಲ್ಲಿ ಈ ರೀತಿ ನಾವು ಡಬಲ್ ಸೈಡ್ ಟೇಪನ್ನು ಸ್ಟಿಕ್ ಮಾಡಿ ಈ ರೀತಿ ನಾವು ಅದಕ್ಕೆ ಆ ಕ್ಯಾಪ್ಗಳನ್ನು ಸ್ಟಿಕ್ ಮಾಡಿ ಈ ರೀತಿ ಪ್ಲಗ್ಗಳನ್ನು ನಾವು ಹಾಕೊಬಹುದು. ಅದಾದಮೇಲೆ ನೋಡಿ, ಇದು ವೇಸ್ಟ್ ಬಾಟಲು ಒಂದು ಬಾಟಲ್ ಇರುತ್ತಲ್ಲ ಅದನ್ನು ನಾನು ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ನಿಜವಾಗ್ಲೂ ಪ್ರೊಫೆಷ್ನಲ್ ಆಗಿ ಬ್ಯಾಂಗಲ್ಸ್ನೆಲ್ಲ ಆರ್ಗನೈಸ್ ಮಾಡ್ಕೊಬಹುದು. ನಿಜವಾಗ್ಲೂ ಇದು ಫಸ್ಟ್ ಟೈಮು ಯೂಟ್ಯೂಬಲ್ಲಿ ಹೇಳ್ಕೊಡ್ತಾ ಇರೋದು ಈ ಥರ. ನಾನು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಕಟ್ ಮಾಡ್ಕೊಬೇಕಾಗುತ್ತೆ. ನಾನು ಇದನ್ನು 4 ಪೀಸ್ ಮಾಡ್ಕೋತಿದ್ದೀನಿ. ಈ ಹೆಣ್ಮಕ್ಳಿಗೆ ಎಸ್ಪೆಷಲಿ ಬಳೆಯನ್ನು ಆರ್ಗನೈಸ್ ಮಾಡಿದರೆ ಒಂದು ದೊಡ್ಡ ತಲೆನೋವಾಗಿರುತ್ತೆ. ನಾನು ಹೇಳೋ ಟ್ರಿಕ್ಕನ್ನು ಯೂಸ್ ಮಾಡಿದ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಈ ಟ್ರಿಕ್ ನೀವು ಫಾಲೋ ಮಾಡಲೇಬೇಕು. ನೋಡಿ, ಈ ರೀತಿ ಕಟ್ ಮಾಡ್ಕೊಬೇಕು. ಈ ರೀತಿ ಕಟ್ ಮಾಡಿಕೊಂಡು ಒಂದು ಸ್ಟ್ಯಾಪ್ಲರ್ ಬರುತ್ತಲ್ಲ ಅದನ್ನು ತಗೊಂಡು ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸ್ತಿರುವ ಹಾಗೆ ನಾವು ಅದನ್ನು ಪಿನ್ ಮಾಡ್ಕೊಬೇಕು. ವೇಸ್ಟ್ ಬಾಟಲ್ನ ನಾವು ಯೂಸ್ ಮಾಡಿಕೊಂಡು ಬ್ಯಾಂಗಲ್ಸ್ನೆಲ್ಲ ಆರ್ಗನೈಸ್ ಮಾಡಿ ಇಟ್ಕೊಬಹುದು ತುಂಬಾ ಪ್ರೊಫೆಷ್ನಲ್ ಆಗಿ. ಮಾರ್ಕೆಟಲ್ಲಿ ಸಿಗುತ್ತೆ, ಆರ್ಗನೈಸರ್ ಬಾಕ್ಸಸ್ ಎಲ್ಲ ಸಿಗುತ್ತೆ. ಅದಕ್ಕಿಂತ ಈಗ ನಾವು ಮನೆಯಲ್ಲೇ ಈ ರೀತಿ ಮಾಡಿಕೊಂಡ್ರೆ ನಮಗೂ ಸಹ ಅಮೌಂಟು ಸೇವ್ ಆಗುತ್ತೆ. ಈ ರೀತಿ ನಾವು 3 ಪೀಸನ್ನು ಸಹ ನಾವು ಪಿನ್ ಮಾಡ್ಕೊಬೇಕಾಗುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ ಆ ರೀತಿ. ಅದನ್ನು ರೆಡಿ ಮಾಡಿ ಇಟ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಬಾಕ್ಸನ್ನು ತೊಗೊಂಡಿದ್ದೀನಿ. ಇವಾಗ ಅದರೊಳಗಡೆ ಇಡ್ತಾ ಇದ್ದೀನಿ. ಇವಾಗ ನಾನು ಬ್ಯಾಂಗಲ್ಸ್ನೆಲ್ಲ ಜೋಡಿಸ್ತಾ ಇದ್ದೀನಿ. ಇದೇ ರೀತಿ ನಾವು ಬ್ಯಾಂಗಲ್ಸ್ನೆಲ್ಲ ಆರ್ಗನೈಸ್ ಮಾಡ್ಕೊಬಹುದು. ತುಂಬಾ ಪ್ರೊಫೆಷ್ನಲ್ ಆಗಿ ಕಾಣಿಸುತ್ತೆ ಮತ್ತು ಈಸಿಯಾಗಿ ನಾವು ಎತ್ಕೊಬಹುದು ಮತ್ತು ಹಾಕಬಹುದು. ನೋಡಿ ಯಾವ ರೀತಿ ಆರ್ಗನೈಸ್ ಮಾಡಿದೆ ಅಂತ. ನೋಡಿ, ನೈಲ್ ಪಾಲಿಶನ್ನು ಸಹ ಇಟ್ಕೊಬಹುದು ಮತ್ತು ನಾವು ಇಯರಿಂಗ್ಸ್ ಸಹ ಇಟ್ಕೊಬಹುದು. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.